ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕ್ವೀನ್ ಗರ್ಲ್ ನವ್ಯ. ಸೊ ಇವತ್ತಿನ ವ್ಲಾಗ್ ಏನಂದ್ರೆ, ಸಾರಿ ಮನೇಲಿ ಮಗು ಇರಬೇಕು, ಮೊಗದಲ್ಲಿ ನಗು ಇರಬೇಕು, ನಗ್ಸ್ತಾ ಇರಿ ಅಂತ ಹೇಳುತ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೈಕ್ ತರ್ಸ್ಕೊಂಡ್ಬಿಟ್ಟು ಫಸ್ಟ್ ಬ್ಲಾಗ್ ಅಲ್ಲ, ಮೈಕ್ ಜೊತೆ ಫಸ್ಟ್ ಬ್ಲಾಗ್ ಇದು. ಸೊ ಇವಾಗ ಟೊಮೆಟೊ ಹೆಚ್ಚೋಣ ಬನ್ನಿ. ನಮ್ಮ ಅಮ್ಮ ಹೇಳಿದ್ದಾರೆ ಹೆಚ್ಚಿನ ಬನ್ನಿ. ಗೈಸ್, ನಾನು 3 days ಇಂದ ಬ್ಲಾಗೇ ಮಾಡಿರ್ಲಿಲ್ಲ. ಬಿಕಾಸ್ ಏನಂತ ಹೇಳೋದಪ್ಪ, ಏನಕ್ಕಂದ್ರೆ ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ಸೊ ಅಲ್ಲಿಗೆ ಹೋಗಿದ್ನಲ್ಲ, ಸೊ ಅದಕ್ಕೆ ನಾನು ಮಾಡಲಿಲ್ಲ. ಸೊ ಇಲ್ಲಿ ನೋಡಿ, ಅದ್ರ ಬಾಕ್ಸ್ ಇದೆ, ಮತ್ತೆ ಅದರದ್ದು ಚಾರ್ಜರು ಪಿನ್ನು, ಮತ್ತೆ ಇಲ್ಲಿ ಇನ್ನೊಂದು ಇದು ನಾನು ತಂದಿರೋದು, ತರ್ಸ್ಕೊಂಡಿರೋದು ವೈರ್ಲೆಸ್ ಮೈಕ್ ನ ತರ್ಸ್ಕೊಂಡಿದ್ದೀನಿ. ಸೊ ಮೈಕ್ ಇಲ್ದೆ ವಾಯ್ಸ್ ಒಂಥರ ಬ್ರೇಕ್ ಆಗ್ತಿತ್ತು. ಸೊ ಅದಕ್ಕೆ ತರ್ಸ್ಕೊಂಡೆ. ಮಳೆ ಬರ್ತಾ ಇದೆ. ನೆಗಡಿ ಏನಾಗಿಲ್ಲ, ಬಟ್ ಶೀತ ಅಂತೂ ಬಂದೇ ಬರುತ್ತೆ ಎಲ್ಲಾರ್ಗು. ಅಕ್ಷಿ ಅಂತ ಹೇಳಿ. ಸೊ ಟೊಮಾಟೊ ಪಲ್ಯ ಮಾಡ್ತೀನಿ ಅಂತ ಹೇಳಿದಾರೆ. ಟೊಮಾಟೊ ಪಲ್ಯ ಮಾಡ್ತಾರೋ ಟೊಮಾಟೊ ಸಾರು ಮಾಡ್ತಾರೋ ಗೊತ್ತಿಲ್ಲ. ಸೊ ಅನ್ನಕ್ಕೆ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಅನ್ನ ಆಗಿದೆಯೋ ಇಲ್ಲ ಅಂತ ನೋಡ್ಬಿಟ್ಟು ಬಸಿಬೇಕು. ಇಲ್ಲಿ ನೋಡ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಎಸ್ ಗೈಸ್, ಆಗಿದೆ, ಬಸಿಬೇಕು ಇವಾಗ. ಅದೊಂದು 5 ನಿಮಿಷ ಆರ್ಲಿ, ಆಫ್ ಮಾಡಿದೀನಿ, ಆಮೇಲೆ ಬಸ್ಸಿನಿ. ಸೊ ನನ್ನ ಮೈಕಿಂದ ಕೇಳಿಸ್ತಾ ಇದೆಯೋ ಅಂತ ನಂಗೆ ಗೊತ್ತಿಲ್ಲ. ಸೊ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿಬಿಡಿ. ಇವಾಗ ಬಂತು. ಇವಾಗ ಬಸ್ ಸಿಗ್ತೀನಿ, ಬಾಯ್ ಗೈಸ್. ಬಸ್ಸಿದ್ದಾಯ್ತು. ಇವಾಗ ಒಂದ್ 5 ನಿಮಿಷ ಅದನ್ನ ಗ್ಯಾಸ್ ಆನ್ ಮಾಡ್ಬಿಟ್ಟು ಬಿಡ್ಬೇಕು. ಅದ್ರಲ್ಲಿ ಇಡ್ತೀನಿ. ಓಕೆ, ಸೆಕೆಂಡ್ನೇದು ಇದು ಟೊಮ್ಯಾಟೊ. ಎಲ್ಲಾರು ನಾನು ಹಿಂಗ್ ಹಿಡ್ಕೊಂತಿದ್ದೆ ಮೊಬೈಲ್, ಹಿಂಗೆ ಶಾರ್ಟ್ಸ್ ಅಲ್ಲಿ ಬಂದಾಗ ಬರ್ತಿತ್ತು ನಂದು ಹಿಂಗ್ ಹಿಡ್ಕೊಳೋದಕ್ಕೆ ಮೊಬೈಲ್. ಆಮೇಲೆ ಎಲ್ಲ ಬ್ಲಾಗ್ ನೋಡಿದ್ಮೇಲೆ ಗೊತ್ತಾಯ್ತು, ನಾವ್ ಹಿಂಗ್ ಹಿಡ್ಕೋಬೇಕು, ಹಿಂಗೆ ಅಡ್ಡ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅವಾಗ ಗೊತ್ತಾಯ್ತು. ಏನಂತ ಗೊತ್ತಾಯ್ತಂದ್ರೆ, ಹಿಂಗ್ ಹಿಡ್ಕೊಂಡ್ರೆ ಪೂರ್ತಿ ಎಲ್ಲಾರು ಬ್ಲಾಗ್ ಮಾಡಿದಾಗ ಹೆಂಗ ಫುಲ್ ವಿಡಿಯೋ ಬರುತ್ತೆ ನೋಡಿ, ಹಂಗ್ ಬರುತ್ತೆ ಅಂತ ಗೊತ್ತಾಯ್ತು. ಸೊ ಗೊತ್ತಾದ ಮೇಲೆ ಸಾಕು ಗೈಸ್, ಬಂದ್ ಮಾಡ್ಬಿಡ್ತೀನಿ. ಹಾಕಿದ್ದೆ. ಸೊ ಅದ್ರ ಮೇಲೆ ಒಂದು ಚಮಚ ಇಟ್ಟು ಬಿಡೋಣ. ನಾನು ಹೋಮ್ ಟೂರ್ ಅಲ್ಲಿ ತೋರಿಸಿರ್ತೇನೆ ನಿಮ್ಗೆ ಎಲ್ಲ ಮನೆ. ಸೊ ಎಲ್ಲರೂ ಬೇಕಂತ ಹೋಗ್ಬಿಟ್ಟು ನೋಡಿ. ಬಟ್ ಅದ್ರಲ್ಲಿ ಮೈಕ್ ಹಾಕೊಂಡಿರಲ್ಲ. ಇವತ್ತಿಂದ ಎಲ್ಲಾ ಬ್ಲಾಗ್ ಅಲ್ಲೂ ಮೈಕ್ ಹಾಕೊಂತೀನಿ. ಬಿಕಾಸ್ ಅವಾಗ ತರ್ಸಿರ್ಲಿಲ್ಲ, ಸೊ ಇವಾಗ ತರ್ಸಿದೀನಿ. ಇವಾಗ ಪೇಂಟಿಂಗ್ ಇನ್ನು ಕ್ಯಾನ್ವಾಸ್ ತರಿಸ್ಬೇಕು. 12 types ಆಫ್ ಬ್ರಷಸ್ ಯೂಸ್ ಮಾಡ್ತಾರಲ್ಲ ಆರ್ಟಿಸ್ಟ್ಸ್, ಅವನು ತರಿಸ್ತೀನಿ. ಓಕೆ, ಲೆಟ್ಸ್ ಗೋ. ದ ವೇ ಇಟ್ ಹ್ಯಾಸ್ ಬೀನ್ ಕಮ್, ಸಿ ಹಿಂಗ್ ಬಂದಿದೆ ನೋಡಿ. ಇದು ಇನ್ನೊಂದು ಅರ್ಧದ್ದು ಪೀಸು. ಈ ಟೊಮೆಟೊನ ಎಸ್ಬೇಕಂದ್ರೆ ಸ್ಮೆಲ್ಲೇ ಆಗಲ್ಲ ಗುರು. ಬಟ್ ನಮ್ಮಂಗೆ ಹೆಲ್ಪ್ ಮಾಡ್ತಾ ಇದೀನಿ ಇವತ್ತು, ಯಾಕಂದ್ರೆ ನಮ್ಮಂಗೆ ಕಾಲು ನೋವು ಇದೆ.
ದಟ್ಸ್ ದ ಮ್ಯಾಟರ್. ಐಸ್ ನಾನು ಆಕ್ಚುಲಿ ಇವತ್ತು ಬರ್ತಿದ್ದೆ ಬಟ್ ನಿನ್ನೆನೆ ಬಂದೆ. ಇವತ್ತು ಬಂದಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ನೇನೋ ಅಥವಾ ಇನ್ನು ಸಾಯಂಕಾಲ ಬರ್ತಿದ್ನೇನೋ. ದ್ಯಾಟ್ ನೋಸ್ ಟು ದ ಗಾಡ್. ನಂಗೆ ಗೊತ್ತಿಲ್ಲ ಅದು. ಐ ಥಿಂಕ್ ಸಾಯಂಕಾಲ ಬರ್ತಿದ್ನ ಅನ್ಕೊಂತೀನಿ. ಗೈಸ್ ಸದ್ಯಕ್ಕೆ ಇರಿ, ಸದ್ಯಕ್ಕೆ ಇಷ್ಟು ಕೊಯ್ದಿದ್ದೀನಿ. ಯು ಕ್ಯಾನ್ ಸಿ ವೇಟ್ ಅ ಮಿನಿಟ್. ನೋಡಿ ಇಷ್ಟಾಗಿದೆ. ಇವಾಗ ಇನ್ನ ಇದನ್ನೊಂದು ಕೊಯ್ಬೇಕು. ಇದೇನು ಅಲ್ಲ, ಈ ಡಸ್ಟ್ಬಿನ್ ಬಿಸಾಕ. ಸೊ ಇನ್ನು ಇದೊಂದು ಕೊಯ್ಬೇಕು ಅಷ್ಟೆ. ಓಕೆ ಬನ್ನಿ. ಓಪ್ಸ್ ನೋಡಿ, ಇವಾಗ ಕಟ್ ಮಾಡ್ಬೇಕು ಫಸ್ಟ್ ಈ ಕಡೆ. ನೆಕ್ಸ್ಟ್ ಅಡ್ಡ ಕಟ್ ಮಾಡ್ಕೋಬೇಕು ಹಿಂಗೆ ಹಿಂಗೆ. ಆಮೇಲೆ ಹಿಂಗೆ ಪೀಸ್ ಪೀಸ್. ನನ್ ಮೈಕ್ ಬಂದಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ ಗೈಸ್ ನಂಗೆ. ಈಗ ನಂಗೊಂದು ಆಸೆ ಇತ್ತು ಹಿಂಗೆ ಆಮೇಲೆ ಹಿಂಗೆ ಕಟ್ ಮಾಡ್ಕೋಬೇಕು. ಬಿಕಾಸ್ ನಂಗೆ ಆಸೆ ಇತ್ತು ತಗೊಳ್ಳೇಬೇಕು ನನ್ ಬ್ಲಾಗಿಂಗ್ಗೆ ಅಂತ ಹೇಳ್ಬಿಟ್ಟು. ಸೊ ನಾನು ನನ್ನ ಮನಿನ ಕೂಡಿಟ್ಟಿದ್ದೆ. ಅದನ್ನ ಊರಿಗೆ ಹೋಗ್ಬೇಕಾದ್ರೆ ಆರ್ಡರ್ ಮಾಡಿದ್ದೆ. ಊರಿಗೆ ಹೋಗೋಕ್ಕಿಂತ ಮುಂಚೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಹಿಂದಿನ ದಿನ ಆರ್ಡರ್ ಮಾಡಿದ್ದೆ. ಸೊ ಆರ್ಡರ್ ಮಾಡಿದ್ನಲ್ ಸಾರಿ 23 ಆರ್ಡರ್ ಮಾಡೋಣ ಅನ್ಕೊಂಡೆ. ಬಟ್ ಚೂಸ್ ಮಾಡ್ಬೇಕಲ್ಲ ಯಾವ್ದು ಅಂತೇಳಿ. ಸೊ 21ಗೆ ಆರ್ಡರ್ ಮಾಡ್ಬೇಕಿತ್ತು. ಬಟ್ 22 ಆರ್ಡರ್ ಮಾಡಿದೆ. ಸೊ ಅದಕ್ಕೆ 25 ಬಂತು. 23, 24, 25 ನಾನು ಹೋಗಿದ್ರು 22ಗೆ. ಸೊ 21 ಆರ್ಡರ್ ಯಾವಾಗ ಆರ್ಡರ್ ಮಾಡಿದ್ದೀನಿ ಗೈಸ್. ಯಾವಾಗೂ ಆರ್ಡರ್ ಮಾಡಿದ್ದೀನಿ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಅವಾಗ ಹಿಂದಿನ ದಿನ ಆರ್ಡರ್ ಮಾಡ್ಬೇಕು ಅನ್ಕೊಂಡೆ. ಬಟ್ ನೋಡ್ತಾ ಇದ್ದೆ ಮರ್ದಿನ ಆರ್ಡರ್ ಮಾಡಿಬಿಟ್ಟು ಆಮೇಲೆ ಮರ್ದಿನ ಆರ್ಡರ್ ಮಾಡಿ ಇನ್ನೊಂದು ದಿನನೇ ಆರ್ಡರ್ ಮಾಡಿದ ಮರ್ದಿನ ನಾನು ಊರಿಗೆ ಹೋಗಿದ್ದು. ಸೊ ಊರಿಗೆ ಹೋದ್ನಲ್ಲ, ಊರಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಮ್ಮಗೆ ನಾನು ಕೂಡಿಟ್ಟು ಪಾಕೆಟ್ ಮನಿನ 317 ಕೊಟ್ಟುಬಿಟ್ಟು ಹೋದೆ. ಸೊ ಅವರು ಬಟ್ ನಾನು ಬಂದ್ಮೇಲೆನೆ ಬಂತಿದ್ದು ಆರ್ಡ್ರು. ಎಸ್, ಅದು ಏನಾದ್ರು ಜಲ್ದಿ ಬಂದ್ರೆ ಅಂದ್ರೆ ನಾನು ಮಧ್ಯಾಹ್ನ ನಾನು ಸೋಮವಾರನೂ ಬರ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ದೆ. ಬಟ್ ನಾನು ಬಂದೆ ಸಾಯಂಕಾಲ ಬಂತು. ಸೊ ಆಯ್ತು. ನೋಡಿ ಹೌದು, ಅಲ್ಲಿ ಮಾಡಕತ್ತೀನಿ ಏನು ಬ್ಲಾಗ್ ನೋಡಿ. ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.